ಎಲ್ಲ ಕಡೆ ಇನ್ಸಿಡೆಂಟ್ ಆಗ್ತಿರೋದು ನೋಡಿದ್ರ, ಮೋಜು ಮಸ್ತಿ ಫೋಟೋಶೂಟ್ಗೋಸ್ಕರ ಬೋಟ್ ಸ್ಟೇರಿಂಗು ನಕ್ಷೆ ಇದೆ, ಮ್ಯಾಪು. ಲಸ್ಸಿ ಕುಡಿಸ್ತಾ ಇರೋದ, ಗಾಳಿ ಬಿಸ್ತೋಳೆ ನೋಡಿ ಗೈಸ್ ಹೆಂಗ್ ನೀರು ಹಿಡಿತೈತೆ. ಮಕ ತೊಳ್ಕೊಂಡಿದ್ದೀನಿ ಅನ್ಕೋಬೇಡಿ, ಬೆವರು ಶೆಕೆ. ಚಿಕ್ಕ ಬೋಟಿಗೆ ಅಟ್ಯಾಕ್ ಮಾಡಕ್ಕೆ ಎಷ್ಟೊಂದು ದೊಡ್ಡ ಬೋಟ್ಗಳು ಬರ್ತಿದೆ ನೋಡಿ. ಆಫ್ ಇಂಡಿಯಾ ಅಂದ್ರೆ ಈ ಕಡೆ ಇಂಡಿಯಾ ಇದಿರುತ್ತೆ, ಆ ಕಡೆ ಪಾಕಿಸ್ತಾನ ಬಾರ್ಡರ್ ಇರುತ್ತೆ. ಬೇರೆ ಬಂತು ಇತ್ತು ಹೊಡಿ ಏಯ್ ಹೊಡಿಲಿ ಬಂದಿರೋದ ನೋಡಿ ಗಾಯ್ಸ್, ವೀವೇ ಸಕ್ಕದಾಗಿದೆ, ಎಲ್ಲ ಬಿಲ್ಡಿಂಗ್ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ. ಇದು ಗನ್ ತರ ಆದ್ರೆ ಗನ್ ಅಲ್ಲ, ಲೈಟ್ರ್. ಇದು ಗನ್ ಲೈಟ್ರು. ಏನಲ್ಲಿ ಟೊಕ ಅಂತ ಬಂತು ನಮ್ಮ ಟ್ರೈನು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನು? ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ಲೇಸಸ್ ನೋಡೋಕೆ ಹೊರಡ್ತಾ ಇದ್ದೀವಿ ಮುಂಬೈಯಲ್ಲಿ. ಯಾವ ಪ್ಲೇಸಸ್ ನೋಡ್ತೀವಿ ಅಂತ ಈಗಲೇ ಹೇಳಲ್ಲ, ನೀವು ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ, ನಾವಿಬ್ರ ಜೊತೆಗೆ ಇನ್ನಿಬ್ರು ಕಪಿ ಸೇನೆಗಳು ಬರ್ತಾ ಇದ್ದಾವೆ, ಹುಟ್ಟು ಕಿತಾಪತಿಗಳು. ಒಂದು ಇನ್ನೊಂದು ಇವರಿಬ್ರನ್ನ ಸೇಫ್ಟಿ ಕರ್ಕೊಂಡು ಹೋಗ್ತಾ ಇದೀವಿ. ಬಟ್ ನಾವೇ ಇವ್ರು ನೋಡ್ಕೊಬೇಕು, ನಾವು ನೋಡ್ಕೊಳ್ಳೋಕೆ ಕಷ್ಟ. ಇವಾಗ ಕ್ಯಾಬ್ ಬುಕ್ ಮಾಡಿದೆ, ಕ್ಯಾಬ್ ಬರ್ತಿದೆ, ನಡ್ರಿ ಹೋಗೋಣ. ದೊಡ್ಡ ಬಿಲ್ಡಿಂಗ್ ಎಷ್ಟು ಇಟ್ಟಿದೆ ನೋಡಿ, ಅದೇ ಎತ್ತಿ ನೋಡ್ಬೇಕು. ಬಂದ್ವಿ ಗೇಟ್ ವೇ ಆಫ್ ಇಂಡಿಯಾಗೆ. ಇಲ್ಲೇನೋ ಪೊಲೀಸ್ ಸ್ಟೇಷನ್ ಏನೋ ಇದೆ, ಇಲ್ಲೇನೋ ಕೇಳ್ತಾ ಇದ್ದಾರೆ. ಏನದು? ಬಾಂಬೆ ಟೂರ್ ಅಂತ. ಬಾಂಬೆ ಟೂರ್ ऑल टूर घुमाएगा. ಗೇಟ್ ವೇ ಆಫ್ ಇಂಡಿಯಾ. ಈ ಕಡೆ ಇಂಡಿಯಾ ಇರುತ್ತೆ, ಆ ಕಡೆ ಪಾಕಿಸ್ತಾನ ಇರುತ್ತೆ. ಇದೆ ಗೇಟ್ ವೇ ಆಫ್ ಇಂಡಿಯಾ. ಸಿಕ್ಕಾಬಟ್ಟೆ ಜನ ಇದ್ದಾರೆ. 9 ಗಂಟೆಗೆ ಇಷ್ಟು ರಶ್ ಇದೆ. ಎಷ್ಟೇ ಸಲ ಬರ್ತಿದ್ಯಾ ನೀನು? ಜಾಸ್ತಿ ಸಲ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಜಾಸ್ತಿ ಸಲ ಬಂದಿದ್ಯಾ? ಡಾಲ್ಫಿನ್ ನೋಡ್ತೀವಿ, ಅಲ್ಲೆಲ್ಲ ಬೋಟ್ ಇದೆ. ಬೋಟ್ ಅಲ್ಲಿಂದ ಹಾಸಿ ತಾಜ್ ಹೋಟೆಲ್ ಇದೆ. ಫೋಟೋ ತೆಗೆಸ್ಕೊಂಡ್ವಿ, ಮತ್ತೆ ಜನ ಆಗ್ಬಿಡ್ತಾರೆ ಅಂತ. ಆಲ್ರೆಡಿ 9 ಗಂಟೆಗೆ ಈ ರೇಂಜಿಗೆ ಜನ ಇದ್ದಾರೆ. ಬಿಸಿಲು ಅಷ್ಟೇ ಹೆವಿ ಬಿಸಿಲಾಗಿದೆ. ಅದಕ್ಕೆ ಇವಾಗ ಪ್ರಿಂಟ್ ಹಾಕ್ಸ್ಕೊತಾ ಇದ್ದೀವಿ. ಇನ್ಸ್ಟೆಂಟ್ ಪ್ರಿಂಟು ಇಲ್ಲೇ ಪ್ರಿಂಟ್ ಕೊಡ್ತಾ ಇದ್ದಾರೆ. 50 ರೂಪೀಸ್ ಬಂತು ಒಂದು ಆಲ್ರೆಡಿ. ನಾನು ಒಳ್ಳೆ ಡಾನ್ ಬಂದಂಗೆ ಬಂದಿದ್ದೀನಿ. ನಾನು ಯಾವತ್ತಿಂದ ಅನ್ಕೋತಿದ್ದೀನಿ ಗೇಟ್ ವೇ ಆಫ್ ಇಂಡಿಯಾ ಅಂದರೆ ಈ ಕಡೆ ಇಂಡಿಯಾ ಇದಿರುತ್ತೆ, ಆ ಕಡೆ ಪಾಕಿಸ್ತಾನ ಬಾರ್ಡರ್ ಇರುತ್ತೆ. ಟಿ ವಿ ಚಾನಲಲ್ಲಿ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಮಾಡಿರ್ತಾರಲ್ಲ, ಅದು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೂ ಸಿಕ್ತಿಲ್ಲ ಅದು ಯಾವ ಊರಲ್ಲಿ ಇರುತ್ತೆ ಅಂತ ಕಮೆಂಟ್ ಮಾಡಿ. ಈ ಕಡೆ ಇಂಡಿಯಾ ಬಾರ್ಡ್ರು, ಆ ಕಡೆ ಪಾಕಿಸ್ತಾನ ಬಾರ್ಡ್ರು, ಆ ಥರದ್ದು. ಟಿಫನ್ ಮಾಡಲಿಲ್ಲ, ಹಂಗಾಗಿ ಟಿಫನ್ನಿಗೆ ಬಂದಿದ್ದೀವಿ. ಇಡ್ಲಿ, ಸ್ಯಾಂಡ್ವಿಚ್, ಫ್ರೂಟಿ. ಅಲ್ಲಿ ಹ್ಯಾಟ್ ಇದ್ರು ತಂದಿಲ್ಲ, ಇಲ್ಲಿ ಬಂದು ತಗೊಳ್ಳೋದಾಗಿದೆ. ಹೆವಿ ಬಿಸಿಲು. 10 ಗಂಟೆಗೆ ಸುಟ್ಟು ಹೋಯ್ತಾ ಇದ್ದೀವಿ. ಇವಾಗ ಎಲಿಫೆಂಟಾ KFCಗೆ ಹೋಗ್ಬೇಕು, ಹಂಗಾಗಿ ಹ್ಯಾಟ್ ತಗೋತಾ ಇದ್ದೀವಿ. ಎಲ್ಲ ಇಲ್ಲಿ ಹತ್ತತ್ರ ಇದೆ. ನಾನು ದೂರ ಅನ್ಕೊಂಡಿದ್ದೆ. ಈಗ ಪೋಸ್ ಕೊಡಿಸ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾಳೆ. ಹೆವಿ ಬಿಸಿಲು, ಹೆವಿ ಜನ, ಯಪ್ಪ. ಹಿಂದೆ ಮುಂದೆ ಎಲ್ಲ ಕಡೆ ನೀರು ಇಳಿತೈತೆ. ಹಾಂ, ಪೋಸ್ ಕೊಡಿ ಮೇಡಮ್. ಯಾವ ಮೂವಿಗೆ ಹೀರೋಯಿನಾಗ ಸೆಲೆಕ್ಟ್ ಮಾಡ್ಕೊಳ್ಳೋಣ? ಎಲಿಫೆಂಟಾ ಕೇವ್ಗೆ ಫೈನಲಿ ಟಿಕೆಟ್ ತಂದ್ರು. ಇಲ್ಲೆಲ್ಲೂ ಪೇಟಿಎಂ ಇಲ್ಲ, UPI ಏನಿಲ್ಲ, ಓನ್ಲಿ ಕ್ಯಾಶ್. ನಾನು ಎಮರ್ಜೆನ್ಸಿ ಹೆಂಗಾರ ಇಲ್ಲಿ ಅಂತ ಕ್ಯಾಶ್ ತಂದಿದ್ದಾಯ್ತು. 4 ಟಿಕೆಟ್, ಒಬ್ಬರು ಪರ್ಸನ್ಗೆ 290 ರೂಪೀಸು ಅಪ್ ಆ್ಯಂಡ್ ಡೌನ್ ಸೇರಿಸಿ. ಬನ್ನಿ ಇವಾಗ ಹೋಗೋಣ. ನಿನಗಿಲ್ಲ, ನೀನು ಇಲ್ಲ ಬಿಟ್ಟಾಯ್ತಾ ಇದೀವಿ. ಲೆಟ್ಸ್ ಗೋ. ಗೋಸ್ಕರ ಫೇರಿ ಬರ್ತಾ ಇದೆ. 1 ಹೋಯ್ತು, 2 ಹೋಯ್ತು, 3 ಹೋಯ್ತು. ಫೈನಲಿ ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡು ಕೂತಿದ್ದೀವಿ. ಹಾಯ್ ಗಾಯ್ಸ್. ಹಾಯ್. ಬೋಟ್ ಹತ್ತಿದ್ದೀವಿ. 1 ಅವರ್ ನಮಗೆ ಈ ಬೋಟಲ್ಲಿ ಇರಬೇಕು. 1 ಅವರ್ ಜರ್ನಿ ಇದೆ ನಮಗೆ. ಅಪ್ ಆ್ಯಂಡ್ ಡೌನ್ 1 ಅವರ್ 2 ಅವರ್. ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡು ಹೋಗಿ. ಅವ್ರು ಕೊಡ್ಲಿಲ್ಲ ಅಂದ್ರೂ ನೀವೇ ಕೇಳಿಸ್ಕೊಳ್ಳಿ. ನಾವು ಫಸ್ಟ್ ಹಾಕೊಂಡಿದ್ದೀವಿ, ನಾವೇ ಫಸ್ಟ್ ಹಾಕೊಂಡ್ವಿ. ನಮ್ಮ ಲೈಫ್ಗೆ ನಾವೇ ವ್ಯಾರಂಟಿ. ಬಿಕಾಸ್ ಎಲ್ಲ ಕಡೆ ಇನ್ಸಿಡೆಂಟ್ ಆಗ್ತಿರೋದು ನೋಡಿದ್ರ,
ಮೋಜು ಮಸ್ತಿ ಫೋಟೋಶೂಟ್ಗೋಸ್ಕರ ಲೈಫ್ ಜಾಕೆಟ್ ಹಾಕೊಳ್ತಾ ಇರ್ತೀರಾ, ಆಮೇಲೆ ಲೈಫ್ನೇ ಕಳ್ಕೊಳ್ತೀರಾ. ಸೊ ಎಲ್ಲರೂ ಲೈಫ್ ಜಾಕೆಟ್ ಹಾಕೊಳ್ಳಿ. ಲೈಫ್ ಇದ್ರೆ ಎಷ್ಟು ಬೇಕಾದ್ರೂ ಫೋಟೋ ತೆಕ್ಕೋಬೋದು. ಅಷ್ಟೇ ಹೋಗೋಣ ಬನ್ನಿ. ನೋಡಿ ಗೈಸ್ ಹೆಂಗ್ ನೀರು ಹಿಡಿತೈತೆ. ಮಕ ತೊಳ್ಕೊಂಡಿದ್ದೀನಿ ಅನ್ಕೋಬೇಡಿ, ಬೆವರು ಸೆಕೆ ಎಲ್ಲ ಕಡೆ ಇಳಿತೈತೆ ನೋಡಿ. ಒಳ್ಳೆ ಅಳ್ತಿರಂಗ್ ಕಾಣ್ತೈತಿ ಇಲ್ಲೆಲ್ಲ. ಫುಲ್ ಸೆಕೆ, ನಂಗಂತೂ ಆಗ್ತಾನೆ ಇಲ್ಲ. ಫೈನಲಿ ಹೊರಡ್ತು. ಥ್ಯಾಂಕ್ ಯು. ವ್ಯೂ ಗೇಟ್ ಆಫ್ ಇಂಡಿಯಾ. ಫಾರ್ ದ ಫಸ್ಟ್ ಟೈಮ್ ಬೋಟಲ್ಲಿ ಇಷ್ಟು ದೂರ ಹೋಗ್ತಾ ಇರೋದು, ಅದು ಸಮುದ್ರದಲ್ಲಿ. ಮಳೆಯಲ್ಲೆಲ್ಲ ಹೋಗಿದ್ದೀವಿ. ಮುಂಬೈ ಕಾಣ್ತಾ ಇದೆ ವ್ಯೂ ಅಲ್ಲಿ ನೋಡಿ. ಬಿಲ್ಡಿಂಗ್ ಎಲ್ಲ ಹೆಂಗೆ ಕಾಣ್ತಿದೆ. ದೊಡ್ಡ ಬೋಟ್ ಇದು. ಯಾವುದೋ ಬೋಟಲ್ಲಿ ನೀರು ಬಿಡ್ತಿದ್ದಾರೆ ನೋಡಿ ಸಮುದ್ರಕ್ಕೆ. ಸಮುದ್ರ ನೀರು ತಗೊಂಡು ಸಮುದ್ರಕ್ಕೆ ಬಿಡ್ತಿದ್ದಾರೆ. ಇನ್ನಲ್ಲಿ ಬಂದ್ವಿ, 1 hour ಮೇಲೆ ಬೋಟಲ್ಲೇ ಕೂತಿದ್ವಿ. ಈ ಸೆಕೆಗಂತೂ ಆಗ್ತಾನೆಲ್ಲ, ಫುಲ್ಲು ಡಿಹೈಡ್ರೇಷನ್ ಆಗಿದೆ. ಅದೇ ಮೇ ಬಿ ಎಲಿಫೆಂಟ್ಗೆ ಅನಿಸುತ್ತೆ. ಈಗ ಅಲ್ಲಿಗೆ ಹೋಗೋಣ ಇಳಿದು. ಸೈಕಿದೆ ವ್ಯೂ ಮಾತ್ರ. ಎಂಡ್ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ಬೋಟ್ ಕಟ್ಟಾಕ್ತಾರೆ, ಹೋಗೋದೆ. ಓಪನ್ ಕಿಚನ್ ನೋಡಿ. ಬೋಟ್ ಅವರೆಲ್ಲ ಇಲ್ಲಿ ಅಡುಗೆ ಮಾಡ್ಕೊತಿದ್ದಾರೆ. ನಮ್ಮ ಬೋಟ್ ಅವ್ರು ಅಡುಗೆ ಮಾಡ್ಕೊತಿದ್ರು. ಒಂದು ಚಿಕನ್ ಅಂತ ಇತ್ತು. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಟಾಯ್ ಟ್ರೈನು ಇದೆ. ನಾವು ಬರೋ ಹೊತ್ತಿಗೆ ಹೋಗ್ಬಿಡ್ತು ಟ್ರೈನು. ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗಿ ಬನ್ನಿ. ನಾನು ತಿನ್ಕೊಂಡು ಹೋಗ್ಬೇಕೀಗ. ಫುಲ್ಲು ಸಮುದ್ರ ನೀರಿದು. ಇಲ್ಲಿ ಇವ್ರು ತಿನ್ನಿ ಅಂತ ಕೊಡ್ಸಿದ್ರೆ ಕುರ್ಕುರೆ ಲೇಸ್ ಎಲ್ಲನೂ ಕಾಗೆಗೆ ಹಾಕ್ತವ್ರೆ. ನೋಡಿ ಗೈಸ್, ಈಗ ನಾವು ವಾಟರ್ ಮೆಲನ್ ತಿನ್ನಕ್ಕೆ ಬಂದಿದ್ದೀವಿ. ಸುಸ್ತಾಗಿ ಡಿಹೈಡ್ರೇಷನ್ ಆಗಿರೋದ್ರಿಂದ ವಾಟರ್ ಮೆಲನ್ ತಗೋತಿದ್ವಿ. ವ್ಯೂ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ನಾವಿವಾಗ ಐಲ್ಯಾಂಡಲ್ಲಿ ಇದ್ದೀವಿ, ಸಮುದ್ರದ ಮಧ್ಯದಲ್ಲಿದ್ದೀವಿ. ಇವಾಗ ಟಾಯ್ ಟ್ರೈನಿಗೆ ಕಾಯ್ತಾ ಇದ್ದೀವಿ. ಟಿಕೆಟ್ ತಗೊಂಡಿದ್ದೀವಿ. ಟ್ರೈನಲ್ಲಿ ಟೊಕ ಅಂತ ಬಂತು ನಮ್ಮ ಟ್ರೈನು. ಈ ಮಕ್ಳುಗಳ ಜೊತೆ ಬಂದು ನಾವು ಮಕ್ಕಳಾಗ್ತಿದ್ದೀವಿ ಟಾಯ್ ಟ್ರೈನಿಗೆ ಹೋಗೋಕ್ಕೆ. ಟ್ರೈನ್ ಇಳಿದು ಬಂದ್ವಿ. ಸ್ಟ್ರೀಟ್ ಥರ ಇದೆ ಒಳಗಡೆ. ಇಲ್ಲಿ ಒಳ್ಳೆ ಜಪಾನೀಸ್ ಸ್ಟ್ರೀಟ್ ಥರ ಇದೆ. ಹ್ಯಾಟ್ ವರ್ತ್ 50 rupees ಅಂತೆ. ಇಲ್ಲ ಜಪಾನೀಸ್ ಫ್ಯಾನ್ ಎಲ್ಲ ಇದೆ ಇಲ್ಲಿ. ಆಲ್ರೆಡಿ ಬೋಟಿಗೆ ಕೊಟ್ಟು ಬಂದಿದ್ವಿ. ಇಲ್ಲಿ 5 ರೂಪಾಯಿ ಪೇ ಮಾಡಬೇಕಂತೆ, ಟ್ಯಾಕ್ಸ್ ಅಂತೆ, ಪ್ಯಾಸೆಂಜರ್ ಟ್ಯಾಕ್ಸ್ ರೇಟು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗುವ, ನಮ್ಮ ದಾರಿ ಹೇಗಿರುತ್ತೆ ನೋಡುವ. ಬೆಟ್ಟ ಹತ್ತು ಹೋಗ್ಬೇಕು. ಸುಸ್ತಾಗ್ತಿದೆ ಸಖತ್ತು. ಬಿಸಿಲು, ಕಾವು. ಎಷ್ಟು ಟೆಂಪ್ರೇಚರ್ ಇದೆ ಇಲ್ಲಿ? ಮೇ ಬಿ 35 ಡಿಗ್ರಿ ಟೆಂಪ್ರೇಚರ್ ಇದೆ. ಕುದ್ದು ಹೋಗ್ತಾ ಇದೀವಿ. ಅಲ್ಲಿ ಬೆಟ್ಟ ಹತ್ತಿ ಬಂದ್ವಿ. ಡೆಸ್ಟಿನಿ ರೀಚ್ ಆದ್ವಿ. ವೆಲ್ಕಮ್ ಟು ಎಲಿಫೆಂಟ್ ಕೇವ್ಸ್. ನಮಗೆಲ್ಲ 20-40 ರೂಪಾಯಿ ಟಿಕೆಟ್ ಆದರೆ ಅವರಿಗೆ 600 ರೂಪಾಯಿ ಅಂತೆ ಫಾರಿನರ್ಸ್ಗೆ. ಇಲ್ಲಿ ಆನ್ಲೈನಲ್ಲೆಲ್ಲ ಫಿಲ್ ಮಾಡಿಸ್ಕೊಂಡು ಇದು ಮಾಡ್ತಿದ್ದಾರೆ, ಅಪ್ಲೈ ಮಾಡ್ತಿದ್ದಾರೆ. ನಾವೀಗ ಹೊರಗಡೆ ತಗೊಬೇಕು. ಬೇರೆ ಬಂತು. ಇತ್ತು ಹೊಡಿ. ಏಯ್ ಹೊಡಿಲಿ ಬಂದಿರೋದ. ಏಯ್ ಆಯ್ತು ಸುಮ್ಮಿರು, ಕೊಡ್ತೀನಿ ಸುಮ್ಮಿರು. ಆಯ್ತು ಕೊಡ್ತೀನಿ. ಕೊಟ್ವಿ. ಹೆಂಗೆ ಐಕನ್ ತಿಂತೈತೆ ನೋಡಿ. ಒಬ್ಬ ಬಾಯಿ ಕಚ್ಕೊಂಡೇ ಹೋಯ್ತು. ಈಗ ತಿನ್ನೋ ಮರಿ ಕೊಡುತ್ತೆ. ಈ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಬಂದ್ವಿ. ಅತಿ ಸುಸ್ತಾಗಿ ಬಂದ್ವಿ. ಇದೇ ಎಲಿಫೆಂಟ್ ಕೇವು. ಎಲಿಫೆಂಟ್ ಕೇವ್ ಅಂತ ಹೆಸರಿಟ್ಟಿದ್ದಾರೆ, ಬಟ್ ಆದರೆ ಎಲಿಫೆಂಟ್ ಇಲ್ಲ. ಇನ್ನು ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ಸ್ಕಿಪ್ ಮಾಡಿದೆ. ನಿಂದು ಎಲಿಫೆಂಟ್ ಹೇಳ್ತೀನಿ. ಇನ್ನೂ ಶಿಲೆಗಳು ಕೆತ್ತಿದ್ರು ಅನ್ಸುತ್ತೆ, ಡ್ಯಾಮೇಜ್ ಮಾಡಿದ್ದಾರೆ. ಫುಲ್ಲು ಇದೇ ಥರ ಇದೆ ಒಳಗಡೆ. ಫುಲ್ಲು ಕೇವು ಸಕ್ಕತ್ತಾಗಿದೆ. ಗುಡ್ಡ ಮಧ್ಯದಲ್ಲಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇದು ಶಿವಂದು ಆಗಿನ ಕಾಲದಲ್ಲೇ ಇತ್ತಲ್ಲ, ಎಲ್ಲ ದಾಳಿ ಮಾಡಿ ಎಲ್ಲ ಇದು ಮಾಡಾಕಿದ್ದಾರೆ. ಎಲ್ಲ ತುಂಬಾ ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ತ್ರಿಮೂರ್ತಿಗಳಿದೆ, ಶಿವ ತ್ರಿಮೂರ್ತಿ ಅಂತ ಇದೆ. ಇಲ್ಲಿ ಎಲ್ಲ ಸಕ್ಕತ್ತಾಗಿದೆ. ಇಲ್ಲೆಲ್ಲ ಬಂಡೆ ಕೆಳಗಡೆ ಕೆತ್ತನೆ ಮಾಡಿರೋದು ಇದು. ಬಿಸ್ಕ ನೀಟ ಬಿಸ್ಕ. ಇಲ್ಲಿ ಹಾರ್ಬರ್ ಥರ ಇದೆ. ಎಲ್ಲ ಶಿಪ್ಗಳೆಲ್ಲ ಇದ್ದಾವೆ, ಕಂಟೈನರ್ ಎಲ್ಲ ಇದೆ. ಎಲ್ಲ ದೊಡ್ಡ ಶಿಪ್ ಇದ್ದಾವೆ.
ಇವಾಗ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೀವಿ. ಕೆಳಗಡೆ ನೋಡ್ಬೇಕೇನಿದೆ, ಎಲ್ಲ ಕಡೆನೂ ಇದೇ ಥರ ಕೇವ್ಸ್ಗಳೇ ಇದೆ. ಇವರಿಬ್ಬರು ಬರೀ ಆಗ್ಲಿಂದ ಗಾಳಿ ಬೀಸ್ಕೊಳ್ಳೋದಾಗಿದೆ, ಕೊಡಿಸ್ಬಿಟ್ಟು. ಇಲ್ಲಿ ಡೆಡ್ ಎಂಡ್ ಆಗಿದೆ, ಆ ಕಡೆಯಿಂದ ಹೋಗ್ಬೇಕಂತೆ. ಸೊ ಇವಾಗ ಸುಸ್ತಾಗಿದೆ ಅಂದ್ಬಿಟ್ಟು ಲೆಮನ್ ಸೋಡಾ ತಗೊಂಡಿದ್ದೀವಿ. ಇಲ್ಲಿ ಜಾಸ್ತಿ ಮಂಕೀಸ್ ಆವೆ ನೋಡಿ, ಫುಲ್ ಫೈಟ್ ಮಾಡ್ತಿದ್ದಾರೆ. ಇಲ್ಲಿ ಹತ್ರದಲ್ಲಿ ಒಳ್ಳೆ ವ್ಯೂ ಇದೆ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ದೀವಿ. ಸಖತ್ತಾಗಿದೆ. ಆಲ್ರೆಡಿ ಇವಳು ಪಾವ್ ಬಜ್ಜಿ ತಗೊಂಡಿದ್ದಾಳೆ. ವ್ಯೂ ಮಾತ್ರ ಸಖತ್ತಾಗಿದೆ. ಹೆಂಗೆ ಕಟ್ಟಿದ್ರು ಬ್ರಿಡ್ಜು ಅಂತ ಗೊತ್ತಿಲ್ಲ, ಸೈಕಾಗಿ ಮಾತ್ರ ಇದೆ. ಇಲ್ಲೇ ನಮ್ಮದು ಎಂಡಿಂಗ್ ಪಾಯಿಂಟು. ಈಗ ಅಲ್ಲಿಗೆ ಹೋಗ್ಬೇಕು 5 ಗಂಟೆ ಹೊತ್ತಿಗೆ. ಇನ್ನು 1 ಅವರ್ ಟೈಮ್ ಇದೆ ಅಷ್ಟೇ ನಮಗೆ. 1 ಅವರಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು. ತಾಳಿ ತಗೊಂಡ್ವಿ, ಅವ್ನು ವೆಜ್ ತಾಳಿ ತಗೊಂಡ. ಇದು 260 ರೂಪಾಯಿಗೆ. ಚಿಕನ್ ತಾಲಿಲಿ 2 ಪೀಸ್ ಚಿಕನ್ ಬಿಟ್ಟರೆ ಏನೂ ಇಲ್ಲ, 2 ಮೊಟ್ಟೆ ಬೇರೆ ಕೊಟ್ಟವ್ರೆ. ಇವನಿಗೆ ವೆಜ್ ತಾಲಿ ಅದೇ 2 ಪೀಸ್ ಮೊಟ್ಟೆ ಕೊಟ್ಟಿದ್ದಾರೆ. 260 ರೂಪಾಯಿ ಭರ್ಜರಿ ಊಟ ಮಾಡ್ಬೋದಿತ್ತು ತಾಲಿಲಿ. ಇಲ್ಲಿ ಏನೂ ಇಲ್ಲ, ಖಾಲಿ. ಚಿಕನ್ ತಾಲಿಲಿ ಚಿಕನ್ನೇ ಇಲ್ಲ. ಎಲ್ಲ ಡಿಫ್ರೆಂಟ್ ಐಟಮು. ಇವೆಲ್ಲ ಪಲ್ಸಲ್ಲಿ ಮಾಡಿರೋದು, ಮುತ್ತಲ್ಲಿ ಮುತ್ತಿಂದಿದು. ಇಲ್ಲಿ ಥರ ಶಾಪ್ಗಳಿರುತ್ತೆ, ಎಲ್ಲ ಡಿಫ್ರೆಂಟ್ ಐಟಮ್ಸ್ಗಳು. ಎಲ್ಲರೂ ಡಿಫ್ರೆಂಟ್ ನೋಡಿ. ಈ ಕಡೆ ಸ್ಟೋನ್ಸ್ಗಳು ಇಟ್ಕೊಂಡಿದ್ದಾರೆ. ಇವೆಲ್ಲ ಇಟ್ಕೊಂಡ್ರೆ ಮನೇಲಿ ಒಳ್ಳೇದಾಗುತ್ತೆ ಅಂತ ಇಟ್ಕೊಡ್ತಾರೆ. ಎಲ್ಲ ಡಿಫ್ರೆಂಟ್ ಐಟಮ್ಸ್ಗಳೇ. ಇಲ್ಲಿ ನೋಡಿ ಬುದ್ಧ ಎಷ್ಟು ಚೆನ್ನಾಗಿದೆ. ಲಕ್ಕಿ ಕೀ ಚೈನು ನನ್ನ ಹೆಂಡ್ತಿ ನಾನು ಹೇಳಿದ ಮೇಲೆ ತಗೊಡ್ತಿದ್ದಾಳೆ. ಲಕ್ಕಿ ಕೀ ಚೈನ್ ಕೊಡಿಸಿದ್ಲು. ಇದೊಂದು ಡಾಲ್ ತೊಗೊಂಡೆ, ಇದೊಂದು ಮ್ಯಾಗ್ನೆಟ್ ತೊಗೊಂಡ್ವಿ, ಅಚ್ಚುನು ತೊಗೊಂಡಿದ್ದಾಳೆ. ಇದು ಗನ್ ಥರ ಆದರೆ ಗನ್ನಲ್ಲ, ಲೈಟ್ರ್. ಇದು ಗನ್ ಲೈಟ್ರು. ಎಲ್ಲ ಡಿಫ್ರೆಂಟ್ ಲೈಟರ್ಸ್ಗಳಿದ್ದಾವೆ. ಡಿಫ್ರೆಂಟ್ ಶೈಲಿಯಲ್ಲಿ ಶಂಕುಗಳಿದ್ದಾವೆ ನೋಡಿ. ಇಲ್ಲ ಸಮುದ್ರ ಶಂಖಗಳು. ಇಲ್ಲಿ ನೋಡಿ ಕಪ್ಪೆ ಚಿಪ್ಪಲ್ಲಿ ಮಾಡಿರೋದು ಇವೆಲ್ಲ. ಶೆಲ್ ಸೌಂಡ್ ಹೆಂಗೆ ಬರುತ್ತೆ ನೋಡಿ, ಕಪ್ಪೆ ಚಿಪ್ಪಲ್ಲಿ. ಇಲ್ಲಿ ಲಸ್ಸಿ ಕುಡಿಸ್ತಾ ಇರೋದ, ಗಾಳಿ ಬಿಸ್ತವಳೆ, ಅದು ಆರ್ಕ ಕುಡಿತೈತೆ. ಇವಾಗ ಆಮೇಲೆ ತಗೋತಾ ಇದ್ದಾರೆ. ಎಲ್ಲರೂ ಏನಕ್ಕೆ ತಗೋತಾರೆ ಅಂತ ಗೊತ್ತಿಲ್ಲ, ಅಂತೂ ತಗೋತಾ ಇದ್ದಾರೆ. ಒಳ್ಳೇದು ಮನೇಲಿ ಇಟ್ರೆ ಅದಕ್ಕೆ ತಗೋತಾರೆ. ಇವ್ರ ಮನೇಲೂ ಇದೆ ನೋಡಿದ್ಯಾ? ನನ್ನ ಮನೆಯಲ್ಲೂ ಐತೆ. ಏನಕ್ಕೆ ಇಟ್ಕೊಂಡಿದ್ದೀರಾ? ಅದು ಗಿಫ್ಟ್ ಕೊಟ್ಟಿರೋದು. ಅದಕ್ಕೆ ಇಟ್ಕೊಂಡಿದ್ದೀರಾ? ಇಲ್ಲ, ಅದು ಒಳ್ಳೇದಂತೆ. ತಗೋತಾ ಇದೀವಿ ಅದಕ್ಕೆ. ಫೈನಲ್ ಆಗಿ ಮಾವಿನಕಾಯಿ ತಿನ್ಕೊಂಡು ಹೊರಟ್ವಿ. ಫೈನಲಿ ಮೇಲ್ಗಡೆ ಬಂದಿದ್ದೀವಿ, ಎಕ್ಸ್ಟ್ರಾ ಪೇ ಮಾಡಿ. ಒಬ್ಬೊಬ್ರಿಗೆ 50 ರೂಪಾಯಿ ಅಂತೆ. ಸನ್ಸೆಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಂದನೇ ಸನ್ಸೆಟ್ ನೋಡೋಣ ಅಂದ್ಬಿಟ್ಟು ಕಾಯ್ತಿದ್ದೀವಿ. ನೋಡಿ ಇಲ್ಲಿ ಸೂರ್ಯ, ಸನ್ಸೆಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ಟಾಪ್ ವ್ಯೂ ಅಲ್ಲಿದ್ದೀವಿ. ಇನ್ನೊಂದು ಅರ್ಧ ಗಂಟೆ ಬಿಡ್ಕೊಂಡಿರಲಿಲ್ಲ, ಸನ್ಸೆಟ್ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಡ್ತಾನೆ ಇರಲಿಲ್ಲ ಅವರು. ನೋಡಿ ಗಾಯ್ಸ್, ವೀವೇ ಸಕ್ಕತ್ತಾಗಿದೆ. ಎಲ್ಲ ಬಿಲ್ಡಿಂಗ್ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಫೋಟೋ ಹ್ಯಾಂಡಲ್ ಮಾಡ್ತಿದ್ದಾರೆ, ಬೋಟ್ ಸ್ಟೇರಿಂಗು, ನಕ್ಷೆ ಇದೆ, ಮ್ಯಾಪು ನೋಡಿ. ಇವರೇ ನಮ್ಮ ಬೋಟ್ ಡ್ರೈವರ್. ಈ ಕಡೆ ಸೂರ್ಯ, ಇಲ್ಲೆಲ್ಲ ಬೋಟು, ಈ ಕಡೆ ಚಂದ್ರ. ಇಲ್ಲೂ ಚಂದ್ರ, ಇಲ್ಲಿ ಚಂದಿರ ಕಂಡ ಹುಣ್ಣಿಮೆ ರಾತ್ರಿ. ಮುಂಬೈ ಬಿಲ್ಡಿಂಗ್ ಎಲ್ಲ ಕಾಣ್ತಾ ಇದೆ. ಎಲ್ಲ ಸೈಕಾಗಿದೆ ಬಿಲ್ಡಿಂಗ್ಗಳು ಒಂದೊಂದು. ಚಿಕ್ಕ ಬೋಟಿಗೆ ಅಟ್ಯಾಕ್ ಮಾಡೋಕ್ಕೆ ಎಷ್ಟೊಂದು ದೊಡ್ಡ ಬೋಟ್ಗಳು ಬರ್ತಿದೆ ನೋಡಿ. ಎಲ್ಲ ನಾನ್ ಫಸ್ಟ್ ಅಂತ ಬರ್ತಿದ್ದಾರೆ. ಈಗ ಅಟ್ಯಾಕ್ ಮಾಡ್ತಾರೆ ನಮ್ಮ ಮೇಲೆ, ನಾವು ಈಗ ಕೌಂಟರ್ ಅಟ್ಯಾಕ್ ಮಾಡಬೇಕು. ಹೋಟೆಲ್ ನೈಟ್ ವ್ಯೂ, ಈವ್ನಿಂಗ್ ವ್ಯೂ, ಇದು ಗೇಟ್ ವೇ ಆಫ್ ಇಂಡಿಯಾ, ಎಲ್ಲ ಒಂದೇ ಫ್ರೇಮಲ್ಲಿ ಬರ್ತಿದೆ. ಬೋಟ್ಗಳು ನೋಡಿ ಗೈಸ್, ಎಲ್ಲ ಮುಗೀತು, ಎಲ್ಲ ಸ್ಟಾಪ್ ಮಾಡ್ತಾರೆ. ಇಲ್ಲಿ ಹಿಂಗೆ ಕಟ್ಟಾಕ್ಬಿಟ್ಟು ಹೋಗ್ತಾರೆ ಮನೆಗೆ. ಇಂಡಿಯಾ ಹತ್ರ ಯಾವುದೋ ಶೂಟಿಂಗ್ ಆಗ್ತಿದೆ. ಶೂಟಿಂಗ್ ಸೆಟ್ಟಲ್ಲಿ ಎಲ್ಲೇ ಬಂದಿದೆ. ಕೇಳ್ಕೊಬರಕ್ಕೆ ಹೋಗಿದ್ದಾನೆ ಯಾವ ಮೂವಿ ಅಂತ. ಜನನೇ ಇರಲಿಲ್ಲ. ಇವಾಗ ನೋಡಿ ಗೈಸ್ ಜನ, ಯಪ್ಪ ಜಾತ್ರೆ ಆಗಿದ್ದಾರೆ. ಎಲ್ಲಿ ನೋಡಿರೋ ಜನ. ನೈಟ್ ವ್ಯೂ ನೋಡಿ, ತಾಜ್ದು ಸಕ್ಕತ್ತಾಗಿದೆ.